ಎವ್ರಿವನ್, ವೆಲ್ಕಮ್ ಟು ಲೆಟ್ ಅಸ್ ಲರ್ನ್ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಗ್ಯಾರಂಟಿ ಆಫ್ ಅ ಪ್ರಾಫಿಟ್ ಟು ಎ ಪಾರ್ಟ್ನರ್ ಇದ್ರ ಮೇಲೆ ಸಮ್ಸನ್ನು ಕಂಟಿನ್ಯೂ ಮಾಡೋಣ. Sandesh and Kailash share profit and losses in the ratio of 2:1 from April 1st to 2015. They admit Basavesh into their firm, who is to be given a share of 1/10 of the profits with a guaranteed minimum of rupees 50,000. Sandesh and Kailash continue to share a profit as before, but agree to bear any deficiency on account of guarantee to Basavesh in the ratio of 3:2 respectively. The profits of the firm for the year ending March 31st, 2016 amounted to rupees 2,40,000. New profit sharing ratio is 6:3:1. Prepare P&L appropriation account. ಕ್ವಶನ್ ಏನು ಕೇಳ್ಯಾರಿ ಅವರು, ಸಂದೇಶ್ ಮತ್ತು ಕೈಲಾಶ್ ಅನ್ನೋರು ಪಾರ್ಟ್ನರ್ಸ್ ಅದಾರಂತ. ಅವರು ಪ್ರಾಫಿಟ್ ಆ್ಯಂಡ್ ಲಾಸಸನ್ನು 2:1 ಪ್ರಕಾರ ಹಂಚ್ಕೋತಾರಂತ. ಇವ್ರದ್ದು ಬಿಸ್ನೆಸ್ಸು ಏಪ್ರಿಲ್ 1st, 2015ಗೆ ಸ್ಟಾರ್ಟ್ ಆಗುತ್ತಂತ. ಇವ್ರು ಏನು ಮಾಡ್ಕೋತಾರ, ಬಸವೇಶ್ ಅನ್ನೋರನ್ನ ಅಡ್ಮಿಟ್ ಮಾಡ್ಕೋತಾರ ಅವ್ರ ಫರ್ಮ್ಗೆ. ಅವ್ರಿಗೇನು ಪ್ರಾಫಿಟ್ 1/10 ಶೇರ್ ಆಫ್ ಪ್ರಾಫಿಟನ್ನು ಕೊಡ್ತಾರಂತ. ಅವರಿಗೆ ಮಿನಿಮಮ್ ಗ್ಯಾರಂಟಿಯನ್ನು 50,000 ಗ್ಯಾರಂಟಿ ಆಫ್ ಪ್ರಾಫಿಟನ್ನು ಕೊಡ್ತಾರ. ಮತ್ತು ಸಂದೇಶ್ ಮತ್ತು ಕೈಲಾಶ್ ಅವ್ರು ಏನು ಮಾಡ್ತಾರೆ, ಏನೋ ಒಂದು ಡೆಫಿಷಿಯನ್ಸಿ ಏನೋ ಇತ್ತಪ್ಪ ಬಸವೇಶ್ ಅವ್ರದ್ದು ಅಂತಂದ್ರೆ ಅದನ್ನು ಯಾವ ರೇಷಿಯೋ 3:2 ಪ್ರಕಾರ ಇವರಿಬ್ಬರೂ ಅದನ್ನು ಬೋರೋನ್ ಮಾಡ್ತಾರ ಅಂತಂದು ಹೇಳಿದ್ದಾರೆ. ಮತ್ತು ಪ್ರಾಫಿಟ್ ಆಫ್ ದಿ ಫರ್ಮ್ ಬಂದುಬಿಟ್ಟು 2,40,000 ಕೊಟ್ಟಿದ್ದಾರೆ. ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಏನು ಕೊಟ್ಟಿದ್ದಾರೆ, 6:3:1 ಕೊಟ್ಟಿದ್ದಾರೆ. P&L ಅಪ್ರೋಪ್ರಿಯೇಷನ್ ಅಕೌಂಟನ್ನು ಪ್ರಿಪೇರ್ ಮಾಡಿರಿ ಅಂತ ಕ್ವಶನಲ್ಲಿ ಕೇಳಿದ್ದಾರೆ. ಸೊ ಸೊಲ್ಯೂಷನ್ ಬಂದುಬಿಟ್ಟು ಮಿನಿಮಮ್ ಪ್ರಾಫಿಟ್ ಗ್ಯಾರಂಟಿ ಟು ಬಸವೇಶ್ ಅದು ಎಷ್ಟು ಕೊಟ್ಟಾರಿ, 50,000 ಕೊಟ್ಟಿದ್ದಾರೆ. ಅದರಲ್ಲಿ ಲೆಸ್ ಏನು ಮಾಡಬೇಕು, ಬಸವೇಶ್ ಶೇರ್ ಇನ್ ಪ್ರಾಫಿಟ್ ಆ್ಯಸ್ ಪರ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಪ್ರಕಾರ ಅವ್ರದ್ದು ಪ್ರಾಫಿಟನ್ನು ಲೆಸ್ ಮಾಡಬೇಕು. ಟೋಟಲ್ ಪ್ರಾಫಿಟ್ ಆಫ್ ದಿ ಫರ್ಮ್ ಎಷ್ಟಿದೆ, 2,40,000 ಇಂಟು ಬಸವೇಶ್ ಅವ್ರದ್ದು ಶೇರ್ ಆಫ್ ಪ್ರಾಫಿಟ್ ಎಷ್ಟಿದೆ, 1/10 ಇದೆ. 1/10 ಮಾಡಿದರೆ 24,000 ಆಗುತ್ತೆ. ಸೊ 50,000ಅಲ್ಲಿ 24,000 ಲೆಸ್ ಮಾಡಿದರೆ 26,000 ಬರುತ್ತೆ. ಅಂದರೆ ನಾವೇನು ಹೇಳಿದ್ವಿ, ಅವರಿಗೆ 50,000 ಗ್ಯಾರಂಟಿಯನ್ನು ಪ್ರಾಫಿಟ್ ಗ್ಯಾರಂಟಿ ಅಂತ ಕೊಟ್ಟಿದ್ವಿ. ಬಟ್ ಅವ್ರದ್ದು ಶೇರ್ ಆಫ್ ಪ್ರಾಫಿಟ್ ಎಷ್ಟಿದೆ, 24,000 ಇದೆ. ರಿಮೈನಿಂಗ್ ಈ 26,000 ಸಂದೇಶ್ ಮತ್ತು ಕೈಲಾಶ್ ಅವ್ರು ಏನು ಮಾಡ್ತಾರೆ, 3:2 ಪ್ರಕಾರ ಅದನ್ನು ಬೋರೋನ್ ಮಾಡ್ತಾರೆ. ಸೊ ಈ ಥರ ಫಾರ್ಮೆಟ್ ಹಾಕಬೇಕು. P&L ಅಪ್ರೋಪ್ರಿಯೇಷನ್ ಅಕೌಂಟ್ ಫಾರ್ ದ ಇಯರ್ ಎಂಡೆಡ್ 31st March 2016 ಅಂತ ಹಾಕಿ ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಹಾಕಬೇಕು. ಡೆಬಿಟ್ ಕಡೆ ಪರ್ಟಿಕ್ಯುಲರ್ಸ್ ರುಪೀಸ್, ಕ್ರೆಡಿಟ್ ಕಡೆ ಪರ್ಟಿಕ್ಯುಲರ್ಸ್ ರುಪೀಸ್. ಕಡೆ ಕ್ರೆಡಿಟ್ ಕಡೆ ಏನು ಬರುತ್ತೆ ರೀ, ಬೈ P&L ಅಕೌಂಟ್ ಬರುತ್ತೆ. ನೆಟ್ ಪ್ರಾಫಿಟ್ ಎಷ್ಟು ಕೊಟ್ಟಿದ್ದಾರೆ, 2,40,000. ಕಡೆ ಡೆಬಿಟ್ ಕಡೆ ಟು ಪ್ರಾಫಿಟ್ ಟ್ರಾನ್ಸ್ಫರ್ ಟು ಸಂದೇಶ್ ಕ್ಯಾಪಿಟಲ್, ಅವರಿಗೆ ಸಂದೇಶ್ ಅವ್ರಿಗೆ ಅವ್ರಿಗೆ ಕೊಡಬೇಕು ಪ್ರಾಫಿಟನ್ನು. ಟೋಟಲ್ ಪ್ರಾಫಿಟ್ ಆಫ್ ದಿ ಫರ್ಮ್ ಎಷ್ಟಿದೆ, 2,40,000 ಇಂಟು ಇವ್ರದ್ದು ರೇಷಿಯೋ ಎಷ್ಟಿದೆ ಅಂದರೆ 6/10. ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಇರುತ್ತಲ್ಲ ಅದ್ರ ಪ್ರಕಾರ ತೊಗೋಬೇಕು. 6/10 ಮಾಡಿದರೆ 1,44,000 ಬರುತ್ತೆ. ಲೆಸ್ ಡೆಫಿಷಿಯನ್ಸಿ ಮಾಡಬೇಕು. ಡೆಫಿಷಿಯನ್ಸಿ ಅಂದರೆ ಆ 26,000 ಏನಿದೆ ಅದರಲ್ಲಿ 3:2 ಪ್ರಕಾರ ಇವರಿಬ್ಬರು ಬರೋನ್ ಮಾಡ್ತಾರೆ. ಸೊ ಸಂದೇಶ್ ಅವ್ರದ್ದು ಬಂದುಬಿಟ್ಟು 3/5 ಆಗುತ್ತೆ. 26,000 ಇಂಟು 3/5 ಮಾಡಿದರೆ 15,600 ಆಗುತ್ತೆ. ಸೊ 1,44,000ದಲ್ಲಿ 15,600 ಲೆಸ್ ಮಾಡಿದರೆ 1,28,400 ಔಟರ್ ಕಾಲಮ್ ಬರೀಬೇಕು. ಅದೇ ರೀತಿ ನೆಕ್ಸ್ಟ್ ಟು ಕೈಲಾಶ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರೋದು. ಪ್ರಾಫಿಟ್ ಎಷ್ಟಿದೆ ರೀ ಫರ್ಮದ್ದು, 2,40,000 ಇಂಟು ಅವ್ರದ್ದು ಶೇರ್ ಅಂದರೆ 3/10 ಆಗುತ್ತೆ. ಮಾಡಿದಾಗ 72,000 ಬರುತ್ತೆ. ಲೆಸ್ ಡೆಫಿಷಿಯನ್ಸಿ ಅಂತ ಬರೆದು 26,000 ಇಂಟು 2/5 ಮಾಡಬೇಕು. ಅವ್ರದ್ದು ರೇಷಿಯೋ 26,000 ಇಂಟು 2/5 ಮಾಡಿದರೆ 10,400 ಬರುತ್ತೆ. ಸೊ 72,000ದಲ್ಲಿ 10,400 ಕಳೆದ್ರೆ 61,600 ಔಟರ್ ಕಾಲಮ್ ಹಚ್ಚಬೇಕು. ಅದೇ ರೀತಿ ನೆಕ್ಸ್ಟ್ ಟು ಬಸವೇಶ್ ಕ್ಯಾಪಿಟಲ್ ಅಂತ ಬರೆದು 2,40,000 ಇಂಟು ಅವ್ರದ್ದು ಶೇರ್ ಆಫ್ ಪ್ರಾಫಿಟ್ ಎಷ್ಟಿದೆ, 1/10 ಇದೆ. ಅದನ್ನು ಮಾಡಿದರೆ 24,000 ಬರುತ್ತೆ. ಆ್ಯಡ್ ಡೆಫಿಷಿಯನ್ಸಿ ಬರೀಬೇಕು. ಯಾಕಂದರೆ ಅವ್ರಿಗೆ 50,000 ರೂಪಾಯಿ ಗ್ಯಾರಂಟಿ ಅಂತ ಹೇಳಿದ್ವಿ. ಇವಾಗ 24,000 ಇದೆ. ಇನ್ನು ರಿಮೈನಿಂಗ್ ಅಮೌಂಟನ್ನು ಯಾರು, ಸಂದೇಶ್ ಮತ್ತು ಕೈಲಾಶ್ ಅವರು ಕೊಡ್ತಾರೆ. ಅವ್ರದ್ದು ಆ್ಯಡ್ ಮಾಡಬೇಕು. ಆ್ಯಡ್ ಡೆಫಿಷಿಯನ್ಸಿ ಅಂತ ಬರೆದು ಸಂದೇಶ್ ಅವ್ರ ಕಾಂಟ್ರಿಬ್ಯೂಷನ್ ಬಂದುಬಿಟ್ಟು 15,600, ಕೈಲಾಶ್ ಅವ್ರ ಕಾಂಟ್ರಿಬ್ಯೂಷನ್ ಬಂದುಬಿಟ್ಟು 10,400. ಸೊ 24,000 ಪ್ಲಸ್ 15,600 ಪ್ಲಸ್ 10,400 ಮಾಡಿದರೆ 50,000. ಸೊ ಎರಡೂ ಕಡೆ ಟೋಟಲ್ 2,40,000. ಅದೇ ರೀತಿಯಾಗಿ ಇನ್ನೂ ಒಂದು ಸಮ್ನ ನೋಡೋಣ. Abhay, Siddharth and Kusuma are partners in a firm sharing profits in the ratio of 5:3:2. Kusuma is guaranteed a minimum amount of rupees 10,000 as her share in the profits. Any deficiency arising on that account shall be met by a Siddharth profits for the year ending March 31st, 2016 and 17 are rupees 40,000 and rupees 60,000 respectively. Prepare P&L appropriation account.
ಕ್ವಶನ್ ಏನು ಕೇಳ್ಯಾರಿ ಅವರು, ಅಭಯ, ಸಿದ್ಧಾರ್ಥ ಮತ್ತು ಕುಸುಮ ಅನ್ನೋರು ಪಾರ್ಟ್ನರ್ಸ್ ಅದಾರಂತ ಒಂದು ಫರ್ಮ್ನಲ್ಲಿ. ಅವರು ಪ್ರಾಫಿಟನ್ನು ಯಾವ ರೇಷೋ ಪ್ರಕಾರ ಹಂಚ್ಕೋತಾರಂತ 5:3:2 ಪ್ರಕಾರ ಹಂಚ್ಕೋತಾರಂತ. ಕುಸುಮ ಅನ್ನೋರಿಗೆ ಏನು ಒಂದು ಗ್ಯಾರಂಟಿಯನ್ನು ಕೊಡ್ತಾರೆ, ಗ್ಯಾರಂಟಿ ಆಫ್ ಪ್ರಾಫಿಟ್ ಎಷ್ಟು 10,000 ರೂಪಾಯಿ ಅಂತ ಹೇಳಿರ್ತಾರೆ, 10,000 ರೂಪಾಯಿ ಗ್ಯಾರಂಟಿ ಅಂತಂದು. ಬಟ್ ಏನೋ ಒಂದು ಡೆಫಿಷಿಯನ್ಸಿ ಏನಾರು ಅರೈಸ್ ಆಯಿತು ಅಂತಂದ್ರೆ ಅದನ್ನು ಯಾರು ಬೋರೋನ್ ಮಾಡ್ತಾರಂತ, ಸಿದ್ಧಾರ್ಥ ಅವರು ಬೋರೋನ್ ಮಾಡಿಕೊಡ್ತಾರ ಅಂತ ಕ್ವಶನಲ್ಲಿ ಹೇಳಿದ್ದಾರೆ. ಇವ್ರದ್ದು ಇಯರ್ ಎಂಡ್ ಆಗೋದೇನು March 31, 2016 ಮತ್ತು 17 2 ವರ್ಷದ ಕೊಟ್ಟಾರಿ ಅವರು. ಸೊ ಮಾರ್ಚ್ 31, 2016 ಪ್ರಾಫಿಟ್ ಬಂದುಬಿಟ್ಟು 40,000 ಇದೆ. March 31, 2017 ಪ್ರಾಫಿಟ್ ಬಂದುಬಿಟ್ಟು 60,000 ಕೊಟ್ಟಿದ್ದಾರೆ. P&L ಅಪ್ರಾಪ್ರಿಯೇಷನ್ ಅಕೌಂಟನ್ನು ಪ್ರಿಪೇರ್ ಮಾಡಿರಿ ಅಂತ ಕೇಳಿದ್ದಾರೆ. ಸೊ ಸೊಲ್ಯೂಷನ್ ಬಂದುಬಿಟ್ಟು ಮಿನಿಮಮ್ ಪ್ರಾಫಿಟ್ ಗ್ಯಾರಂಟಿ ಟು ಕುಸುಮ ಅಂತ ಬರೀಬೇಕು. ಅವರಿಗೆ ಮಿನಿಮಮ್ ಪ್ರಾಫಿಟ್ ಎಷ್ಟು ಕೊಡ್ತೀನಿ ಅಂತ ಹೇಳಿದ್ದಾರೆ, 10,000 ಲೆಸ್ ಕುಸುಮ ಶೇರ್ ಇನ್ ಪ್ರಾಫಿಟ್ ಆ್ಯಸ್ ಫಾರ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅಂತ ಬರೋದು. ಟೋಟಲ್ ಪ್ರಾಫಿಟ್ ಆಫ್ ದಿ ಫರ್ಮ್ ಎಷ್ಟಿದೆ ರೀ, 2016ಕ್ಕೆ 40,000 ಇದೆ. 40,000 ಇಂಟು ಕುಸುಮಾಂದು ಶೇರ್ ಅಂದರೆ 2/10 ಆಗುತ್ತೆ. 40,000 ಇಂಟು 2/10 ಮಾಡಿದರೆ 8,000 ಆಯಿತು. ಸೊ ರಿಮೈನಿಂಗ್ 10,000ದಲ್ಲಿ 8,000 ಕಳೆದ್ರೆ 2,000. ಈ 2,000 ಯಾರು ಬೋರೋನ್ ಮಾಡ್ತಾರಂತೆ, ಈ ಡೆಫಿಷಿಯನ್ಸಿನ ಸಿದ್ಧಾರ್ಥ ಅವ್ರು ಅಷ್ಟೇ ಬೋರೋನ್ ಮಾಡ್ತಾರಂತೆ. ಅದಕ್ಕೆ ದೇರ್ ಫಾರ್ ಡೆಫಿಷಿಯನ್ಸಿ ಬೋರೋನ್ ಬೈ ಸಿದ್ಧಾರ್ಥ ಅಂತ ಬರೀಬೇಕು. ನೆಕ್ಸ್ಟ್ P&L ಅಪ್ರಾಪ್ರಿಯೇಷನ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್ 31 March 2016 ಅಂತ ಹಾಕಿ 2 ಸೈಡ್ ಡೆಬಿಟ್ ಆ್ಯಂಡ್ ಕ್ರೆಡಿಟ್. ಪರ್ಟಿಕ್ಯುಲರ್ಸ್ ರುಪೀಸ್ ಕ್ರೆಡಿಟ್ ಕಡೆ ಏನು ಬರೀಬೇಕು, ಬೈ P&L ಅಕೌಂಟ್ ಅಂತ ಬರೋದು. ಬ್ರ್ಯಾಕೆಟ್ನಲ್ಲಿ ನೆಟ್ ಪ್ರಾಫಿಟ್ ಫಾರ್ ದ ಇಯರ್ 2016 ಎಷ್ಟಿದೆ, 40,000 ಬರೀಬೇಕು. ಇದನ್ನು 3 ಜನಕ್ಕೂ ಹಂಚಬೇಕು, ಈ ಕಡೆ ಡೆಬಿಟ್ ಕಡೆ. ಟು ಪ್ರಾಫಿಟ್ ಟ್ರಾನ್ಸ್ಫರ್ ಟು ಅಬೈಸ್ ಕ್ಯಾಪಿಟಲ್ ಅಂತ ಬರೋದು. ಪ್ರಾಫಿಟ್ ಆಫ್ ದಿ ಫರ್ಮ್ ಎಷ್ಟಿದೆ, 40,000 ಇಂಟು ಅವ್ರದ್ದು ಶೇರ್ ಆಫ್ ಪ್ರಾಫಿಟ್ ಅಂದರೆ 5/10 ಆಗುತ್ತೆ. 5:3:2 ಅದನ್ನು ತೊಗೋಬೇಕು. ಸೊ 40,000 ಇಂಟು 5/10 ಮಾಡಿದರೆ 20,000 ಆಗುತ್ತೆ. ನೆಕ್ಸ್ಟ್ ಅದೇ ರೀತಿ ಟು ಸಿದ್ಧಾರ್ಥ ಕ್ಯಾಪಿಟಲ್ ಅಂತ ಬರೋದು. 40,000 ಇಂಟು 3/10 ಮಾಡಬೇಕು, 12,000 ಬರುತ್ತೆ. ಇದರಲ್ಲಿ ಡೆಫಿಷಿಯನ್ಸಿನ ಲೆಸ್ ಮಾಡಬೇಕು. ಲೆಸ್ ಡೆಫಿಷಿಯನ್ಸಿ ಅಂತ ಬರೋದು 2,000 ರೂಪಾಯಿ ಬರೀಬೇಕು. ಇವ್ರು 2,000 ರೂಪಾಯಿ ಏನು ರಿಮೈನಿಂಗ್ ಉಳಿದಿರ್ತೈತಲ್ಲ ಅದನ್ನು ಕುಸುಮ ಅವ್ರಿಗೆ ಇವ್ರು ಕೊಡ್ತಾರೆ. ಅದಕ್ಕೆ ಇವ್ರ ಅಕೌಂಟ್ನಾಗ ಅದನ್ನು ಲೆಸ್ ಮಾಡಬೇಕು. 2,000 ಲೆಸ್ ಮಾಡಿದರೆ 12,000ರಲ್ಲಿ 2,000 ಲೆಸ್ ಮಾಡಿದರೆ ಔಟರ್ ಕಾಲಮ್ 10,000 ಹಚ್ಚಬೇಕು. ಅದೇ ರೀತಿ ನೆಕ್ಸ್ಟ್ ಟು ಕುಸುಮಾಸ್ ಕ್ಯಾಪಿಟಲ್ ಅಂತ ಬರೋದು. ಟೋಟಲ್ ಪ್ರಾಫಿಟ್ ಆಫ್ ದಿ ಫರ್ಮ್ ಎಷ್ಟಿದೆ ರೀ, 40,000 ಇದೆ. ಇಂಟು 2/10 ಮಾಡಿದರೆ 8,000 ಬರುತ್ತೆ. ಇವ್ರಿಗೆ ನಾವು ಎಷ್ಟು ಕೊಡ್ತೀವಿ ಅಂದೀವಿ, ಗ್ಯಾರಂಟಿ ಆಫ್ ಪ್ರಾಫಿಟ್ 10,000. ಸೊ ರಿಮೈನಿಂಗ್ 2,000 ಆ್ಯಡ್ ಮಾಡಬೇಕು. ಆ್ಯಡ್ ಡೆಫಿಷಿಯನ್ಸಿ ಅಂತ ಬರೋದು, ಸಿದ್ಧಾರ್ಥ ಅಂತ ಬರೋದು 2,000. 8,000 ಪ್ಲಸ್ 2,000 ಮಾಡಿದರೆ 10,000 ಆಗುತ್ತೆ. ಟೋಟಲ್ ಎರಡು ಕಡೆ 40,000 ಆಗುತ್ತೆ. ಅದೇ ರೀತಿಯಾಗಿ March 31, 2017 P&L ಅಪ್ರಾಪ್ರಿಯೇಷನನ್ನು ಪ್ರಿಪೇರ್ ಮಾಡಬೇಕು. ಸೊ ಸೊಲ್ಯೂಷನ್ P&L ಅಪ್ರಾಪ್ರಿಯೇಷನ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್ 31/3/2017 ಅಂತ ಹಾಕಿ 2 ಸೈಡ್ ಡೆಬಿಟ್ ಕ್ರೆಡಿಟ್. ಡೆಬಿಟ್ ಕಡೆ ಪರ್ಟಿಕ್ಯುಲರ್ಸ್ ರುಪೀಸ್, ಕ್ರೆಡಿಟ್ ಕಡೆ ಪರ್ಟಿಕ್ಯುಲರ್ಸ್ ರುಪೀಸ್. March 31, 2017 ಪ್ರಾಫಿಟ್ ಎಷ್ಟು ಕೊಟ್ಟಾರಿ ಅವರು, ಸಮ್ನಲ್ಲಿ 60,000 ಇದೆ. ಸೊ ಅದನ್ನು ಕ್ರೆಡಿಟ್ ಕಡೆ ಬರೀಬೇಕು. ಬೈ P&L ಅಕೌಂಟ್ ಬ್ರ್ಯಾಕೆಟ್ನಲ್ಲಿ ನೆಟ್ ಪ್ರಾಫಿಟ್ 60,000. ಈ ಕಡೆ ಡೆಬಿಟ್ ಕಡೆ ಅದನ್ನು ಹಂಚಬೇಕು. ಟು ಪ್ರಾಫಿಟ್ ಟ್ರಾನ್ಸ್ಫರ್ ಟು ಅಬೈಸ್ ಕ್ಯಾಪಿಟಲ್ ಅಂತ ಬರೋದು. 60,000 ಇಂಟು ಅದೇ ರೇಷಿಯೋ, ಸೇಮ್ ರೇಷಿಯೋ 5:3:2 ಪ್ರಕಾರ 5/10 ಮಾಡಿದರೆ 30,000 ಬರುತ್ತೆ. ನೆಕ್ಸ್ಟ್ ಟು ಸಿದ್ಧಾರ್ಥ ಕ್ಯಾಪಿಟಲ್ ಅಂತ ಬರೋದು. 60,000 ಇಂಟು 3/10 ಮಾಡಿದರೆ 18,000 ಬರುತ್ತೆ. ಟು ಕುಸುಮಾಸ್ ಕ್ಯಾಪಿಟಲ್ ಅಕೌಂಟ್ 60,000 ಇಂಟು 2/10 ಮಾಡಿದರೆ 12,000 ಬರುತ್ತೆ. ಇದರಲ್ಲಿ ಏನಾಗುತ್ತೆ, ಯಾವುದು ಡೆಫಿಷಿಯನ್ಸಿನ ಸಿದ್ಧಾರ್ಥ ಅವರು ಬೋರೋನ್ ಮಾಡೋಂಗಿಲ್ಲ. ಯಾಕಂತಂದರೆ ನಾವೇನು ಹೇಳಿದ್ವಿ, ಕುಸುಮ ಅವ್ರಿಗೆ 10,000 ಗ್ಯಾರಂಟಿ ಅಂತ ಹೇಳಿದ್ವಿ. ಬಟ್ ಇವ್ರದ್ದು ಶೇರ್ ಆಫ್ ಪ್ರಾಫಿಟ್ ಏನಿದೆ, ಇಲ್ಲಿ 12,000 ಇದೆ. ಹಾಗಾಗಿ ಇಲ್ಲೇನು ಯಾರು ಡೆಫಿಷಿಯನ್ಸಿನ ಬೋರೋನ್ ಮಾಡೋದಿಲ್ಲ. ಇಲ್ಲಿ ಏನಾಗುತ್ತೆ, ಈ ಪ್ರಾಫಿಟ್ ಏನು ಬಂದಿರ್ತೈತಿ ಅದನ್ನು 3 ಜನಕ್ಕೂ ಇಲ್ಲಿ ಹಂಚಿದ್ದೀವಿ. ಈ ಕಡೆ ಎರಡು ಕಡೆ ಟೋಟಲ್ ಬಂದುಬಿಟ್ಟು 60,000. ಥ್ಯಾಂಕ್ ಯು ಎವ್ರಿ ಒನ್.